ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನಿಲ್ಲಿ ಗಿಣ್ಣನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ರುಚಿಕರವಾದಂತಹ ಮತ್ತು ಆರೋಗ್ಯಕರವಾದಂತಹ ರೆಸಿಪಿ. ಇದು ಒಂದು ಸತ ಟ್ರೈ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಅರ್ಧ ಲೀಟ್ರ್ ಆಗೋಷ್ಟು ಗಿಣ್ಣದ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದು ಹಸು ಕರು ಹಾಕಿದ ಮೇಲೆ ಬರುವಂತಹ ಮೊದಲನೇ ದಿವಸದ ಹಾಲು. ಇದಕ್ಕೆ ಒಂದು ಮೀಡಿಯಮ್ ಬೌಲ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲದ ಪ್ರಮಾಣವನ್ನು ನೋಡ್ಕೊಂಡು ಹಾಕ್ಕೋಬೋದು, ಹೆಚ್ಚಿಗೆ ಮತ್ತು ಕಮ್ಮಿನೂ ಮಾಡ್ಕೋಬೋದು. ನಾನು ಇಲ್ಲಿ ಹಾಕಿರೋಂತಹ ಬೆಲ್ಲ ಕರೆಕ್ಟಾಗಿ ಮೀಡಿಯಮ್ ಆಗಿದೆ ಸ್ವೀಟು. ನಾವು ಹಸಿ ಹಾಲಲ್ಲೇ ಬೆಲ್ಲವನ್ನು ಹಾಕ್ಕೊಂಡು ಕರಗಿಸ್ಕೋಬೇಕಾಗುತ್ತೆ. ಇದು ಹಸುವಿನ ಹಾಲಾಗಿರೋದ್ರಿಂದ ಕಲರ್ ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಬೆಲ್ಲ ಕರಗೋದಕ್ಕೆ. ನೀವು ಆದಷ್ಟು ಬೆಲ್ಲವನ್ನು ಚೆನ್ನಾಗಿ ಕುಟ್ಕೊಂಡು ತಗೊಳ್ಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಈ ಥರ ಹಸುವಿನ ಹಾಲು ಸಿಕ್ಕಿದ್ರೆ ಮಾಡ್ಕೊಳ್ಳಿ, ಮಕ್ಕಳಿಗೂ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಅಂದ ಮೇಲೆ ಒಂದು ಪಾತ್ರೆಗೆ ಈ ಹಾಲನ್ನು ಸೋಸ್ಕೋಬೇಕಾಗುತ್ತೆ. ಬೆಲ್ಲದಲ್ಲಿರುವಂತಹ ಕಸರು ಕಡ್ಡಿ ಏನಾದರೂ ಇದ್ದರೆ ಕೆಳಗಡೆ ಜರಡಿಯಲ್ಲಿ ಬಂದುಬಿಡುತ್ತೆ. ನಾನು ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಮಗೆ ಅಂಟ್ಕೊಳ್ಳೋದಿಲ್ಲ ಕೆಳಭಾಗದಲ್ಲಿ. ನೀವು ಬೇಕಿದ್ದರೆ ಡೈರೆಕ್ಟಾಗಿ ಗಿಣ್ಣದ ಹಾಲನ್ನು ಹಾಕೋಬೋದು. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಸೋಸಿಟ್ಕೊಂಡಿರೋಂತಹ ಗಿಣ್ಣದ ಹಾಲನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನನ್ನ ಮಕ್ಕಳು ಇಷ್ಟಪಡಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಹಾಕ್ಕೊಂಡಿಲ್ಲ. ಈ ಗಿಣ್ಣದ ಹಾಲನ್ನು ನಾನು 2 ಪ್ಲೇಟಿಗೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲ್ಗಡೆ ಒಂದು ಕಡಾಯನ್ನು ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊತಾ ಇದ್ದೀನಿ. ನಾವು ಇಲ್ಲಿ ಗಿಣ್ಣದ ಹಾಲನ್ನು ಉಗಿಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 1/4 ಭಾಗದಷ್ಟು ನೀರನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಪ್ಲೇಟನ್ನು ಇಟ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲಿ ನಾವು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಮೇಲೆ ಮುಚ್ಚಳವನ್ನು ಮುಚ್ಚಿ 15ರಿಂದ 20 ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಆವಾಗ ಪರ್ಫೆಕ್ಟಾಗಿ ಬಂದಿರುತ್ತೆ. ಈ ಥರ ಮುಟ್ಟಿ ನೋಡಿದಾಗ ಕೈಗೆ ಅಂಟ್ಕೋಬಾರ್ದು. ಆವಾಗ ನಮ್ಮ ಗಿಣ್ಣು ಕರೆಕ್ಟಾಗಿ ರೆಡಿಯಾಗಿರುತ್ತೆ ಅಂತ ಅರ್ಥ. ಇದನ್ನು ತಕ್ಕೊಂಡು ಒಂದು ಚಾಕುವಿನ ಸಹಾಯದಿಂದ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಸ್ಕ್ವೇರ್ ಶೇಪಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಇದನ್ನು ಚಾಕುವಿನ ಸಹಾಯದಿಂದ ಒಂದೊಂದಾಗಿ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ. ನಿಮಗೆ ನೈಫಲ್ಲಿ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಒಂದು ಚುಚ್ಚುಕದ ಸಹಾಯದಿಂದ ಎಲ್ಲವನ್ನು ನೀಟಾಗಿ ತಕ್ಕೋಬೋದು. ತಾಟಿನ ಕೆಳಭಾಗದಲ್ಲಿ ತುಪ್ಪವನ್ನು ಹಚ್ಕೊಂಡಿರೋದ್ರಿಂದ ಅತಿ ಸುಲಭವಾಗಿ ತಕ್ಕೋಬೋದು. ನಾವು ಈ ಥರ ಚುಚ್ಚುಕದ ಸಹಾಯದಿಂದ ನಾವು ಈಸಿಯಾಗಿ ತಕ್ಕೋಬೋದು. ನಾನಿಲ್ಲಿ ಒಂದು ಪೀಸನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸತ ಟ್ರೈ ಮಾಡ್ಕೊಳ್ಳಿ. ಈ ಗಿಣ್ಣದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.